ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರು ಒಂದು ವಾಕ್ಯವನ್ನು ಓದಿ ನಮಗೆ ಒಂದು ಅವಕಾಶವನ್ನು ದೇವರು ಕೊಟ್ಟಾಗ ನಾವು ಅದನ್ನು ಉಪಯೋಗಿಸಿಕೊಳ್ಳಬೇಕು. ಅನೇಕರಿಗೆ ದೇವರ ವಾಕ್ಯವನ್ನು ಸಾರಲ್ಪಡಬೇಕೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಅನೇಕ ಬಾರಿ ಓದುತ್ತಿದ್ದೇವೆ. ಏಕೆಂದರೆ ಸತ್ಯದೇವರು ಯಾರು ಎಂಬುದಾಗಿ ಅನೇಕರು ತಿಳಿಯಬೇಕಾಗಿದೆ. ದೇವರ ಮಹತ್ವವನ್ನು ತಿಳಿಯಬೇಕಾಗಿದೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಯಾಷಾಯನು ಬರೆದ ಪತ್ರಿಕೆ 38ನೇ ಅಧ್ಯಾಯ 10ನೇ ವಚನವಾಗಿದೆ. ಈ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ: ನನ್ನ ರೋಗದಲ್ಲಿ ನಾನು ಇಂತೆಂದುಕೊಂಡೆ, ಮಧ್ಯಪ್ರಾಯದಲ್ಲೇ ಮೃತ್ಯು ಲೋಕವನ್ನು ಸಮೀಪಿಸುತ್ತಿರುವೆ, ನನ್ನ ಆಯಸ್ಸನ್ನು ನಾ ಕಳೆದುಕೊಂಡಿರುವೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯವು ರಾಜನಾದ ಹೆಜಕೇಲನ ಹೃದಯದ ನೋವನ್ನು ವ್ಯಕ್ತಪಡಿಸುತ್ತದೆ. ಗಂಭೀರವಾದ ರೋಗ ಬಂದಾಗ ಅವನು ತನ್ನ ಜೀವನವೇ ಮುಗಿಯಿತೆಂದು ಭಾವಿಸಿದನು. ಮಾನವರ ಶಕ್ತಿ, ಸಂಪತ್ತು, ಸ್ಥಾನ ಯಾವುದು ರೋಗದ ಮುಂದೆ ಸಹಾಯ ಮಾಡಲಾರದು ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು. ಆದರೆ ಹೆಜಕೇಲನು ನಿರಾಶೆಯಲ್ಲಿ ಉಳಿಯಲಿಲ್ಲ. ಅವನು ದೇವರ ಕಡೆಗೆ ತಿರುಗಿ ಕಣ್ಣೀರಿಂದ ಪ್ರಾರ್ಥಿಸಿದನು. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ಆರೋಗ್ಯವನ್ನು, ಹೆಚ್ಚುವರಿ ಆಯಸ್ಸನ್ನು ಅನುಗ್ರಹಿಸಿದರು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ತಿಳಿದುಕೊಳ್ಳುತ್ತೇವೆ. ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ಸಮಸ್ಯೆಗಳು, ರೋಗಗಳು, ಕಷ್ಟಗಳು ಎಲ್ಲವೂ ಬಂದಾಗ ಮುಂದಾಗುವಂಥದ್ದು ದೊಡ್ಡದು ಎಂಬುದಾಗಿ ಮನುಷ್ಯನ ಆಶೆ ಇರುತ್ತದೆ. ಆದರೆ ಆ ಯೋಜನೆಗಳು ಕಳೆದುಕೊಂಡ ಸ್ಥಳದಲ್ಲಿ ದೇವರು ಹೊಸ ಆರಂಭವನ್ನು ನಮ್ಮ ಜೀವಿತದಲ್ಲಿ ಕೊಡಬಲ್ಲರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪರಲೋಕದ ತಂದೆ ನಮ್ಮ ಕಷ್ಟ, ರೋಗದ ಸಮಯದಲ್ಲಿ ಅವರ ಮೇಲೆ ಭರವಸೆ ಇಟ್ಟಾಗ ನಮ್ಮ ಜೀವಿತ ಬದಲಾಗಲು ಸಾಧ್ಯವಿದೆ ಎಂಬುದಾಗಿ ನಾವು ಈ ವಾಕ್ಯದ ಮುಖಾಂತರ ತಿಳಿದುಕೊಂಡಿದ್ದೇವೆ. ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ನೋಡುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಲಿ ಎಂಬುದಾಗಿ ಹೇಳಲು ಬಯಸುತ್ತೇನೆ. ಆಮೇನ್.